ಸರ್ ನಮಸ್ಕಾರ ಸರ್. ಸರ್ ಸರ್ ತಮ್ಮ ಹೆಸರು? ಬೀರೇಗೌಡ ಅಂತ ಸರ್. ಸರ್ ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಒಳ್ಳೋಡಿ ಗ್ರಾಮ ಪಂಚಾಯತಿಯಿಂದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಸರ್. ಹೊರಲ್ವಾಡಿ ಗ್ರಾಮ ಪಂಚಾಯತಿಯಿಂದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಇದೇ ಮೊದಲೇ ಬಾರಿ? ಇದೇ ಮೊದಲನೇ ಬಾರಿ ಸರ್. ಮೊದಲ ಬಾರಿನೇ ನಿಂತು ಮೊದಲ ಬಾರಿನೇ ಗೆದ್ದಿದ್ದೀರಾ, ಹಾಗೂ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ ಸರ್. ಹೇಗೆ ಅನಿಸ್ತಿದೆ ಸರ್ ಈಗಿನ ಒಂದು ರಾಜಕೀಯ ಜೀವನ? ಸರ್ ರಾಜಕೀಯ ಜೀವನ ಅಂದರೆ ನಮ್ಮೂರು ಪರಿಸ್ಥಿತಿ ಹದಗೆಟ್ಟೋಗಿರೋದ್ರಿಂದ ಈ ಮೋರಿ ಚರಂಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ರಾಜಕೀಯ ಬೇಡ ಅನಿಸ್ತಿತ್ತು ನನ್ನ ಮನಸ್ಸು. ಈ ಇದೆಲ್ಲ ನೋಡ್ತಾ ಇದ್ದಾಗ ನಮ್ಮೂರಲ್ಲಿ ನಾವು ಯಾಕೆ ಎಲ್ಲ ದೇಶನೂ ಸುತ್ತಿ ಇದು ಮಾಡೋದು, ಎಲ್ಲ ಗ್ರಾಮನೂ ಅಶುದ್ಧಿ ಆಗವ, ನಮ್ಮ ಗ್ರಾಮ ಯಾಕೆ ಈ ಥರ ಇದ್ದು ಅಂದ್ಬಿಟ್ಟು ನಾವು ಈ ರಾಜಕೀಯ ಇಳಿದು 546 ಮತಗಳನ್ನು ತಕೊಂಡಿದ್ದೀನಿ ಸರ್. ನಾನು ಎಷ್ಟು ಮತ ಅಂತರದಿಂದ ಗೆದ್ದಿರಿ ಸರ್? 546 ಮತ. ಅಲ್ಲ, ನಿಮಗೆ ಎಷ್ಟು ಮತ ಅಂತರದಿಂದ ಜಯಿಸಿದ್ರಿ? 250 ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್. ಈಗ ತಾವೊಂದು ಒಂದು ಊರಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗಾಗಿ ಮತ್ತೆ ಊರಿನ ಒಂದು ಕುಂದುಕೊರತೆನ ಒಂದು ಬಗೆಹರಿಸಕ್ಕಾಗಿ ರಾಜಕೀಯಕ್ಕೆ ಬಂದಿದ್ದೀರಾ ಅಂದ್ರೆ, ಈಗ ತಾವು ಸರ್ ಈಗ ಒಂದು ಊರಿನ ಈಗ ತಮ್ಮ ಪ್ರಕಾರ ಕುಂದುಕೊರತೆಗಳು ಏನೇನಿದೆ ಸರ್ ಈಗ ಊರಲ್ಲಿ? ತಮ್ಮ ಪ್ರಕಾರ ಅಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಚರಂಡಿ ವ್ಯವಸ್ಥೆ, ಆಮೇಲೆ ರೋಡು, ಆಮೇಲೆ ನೀರಿನ ವ್ಯವಸ್ಥೆ, ಆಮೇಲೆ ನಮ್ಮ ನೀರು ಫುಲ್ಲು ಖಚಿತವಾಗಿ ಕೆಟ್ಟೋಗಿದೆ ಜಮೀನು ಫ್ಯಾಕ್ಟ್ರಿಯಿಂದ. ಅದು ನೀರಿನ ವ್ಯವಸ್ಥೆ ಫುಲ್ ಇರೋದು ನಮ್ಗೆ. ಅದರಿಂದ ಸರ್ ನಾವು ಅದೆಲ್ಲ ಮಾಡ್ಬೇಕು ಅನ್ನೋ ಪ್ರಯತ್ನ ಇದೆ. ಈ ಸ್ಕೂಲ್ ಮಕ್ಕಳದ್ದು ನನಗೆ ಭಾಳ, ನಮ್ಗಂತೂ ಕಲಿಯಕ್ಕಂತೂ ಸಾಧ್ಯ ಆಗಲಿಲ್ಲ. ಈಗ ನಮ್ಮ ಮನಸ್ಸಲ್ಲೇ ನಾವು ಏನೋ ಒಂದು ಸ್ವಲ್ಪ ಅವ್ರನ್ಯಾರೋ ಕೆಲಸ ಮಾಡೋ ಆಸೆ. ಸ್ಕೂಲ್ ಮಕ್ಕಳ ಮೇಲೆ ನನಗೆ ಭಾರಿ ಆಸಕ್ತಿ ಇದೆ. ಹಾಂ ಸರ್, ಈಗ ನೀವು ನೋಡಿ, ಈಗ ನೀವು ಅಲ್ಲೇ ಭಾರಿ ಅಪರೂಪ. ಈಗ ಎಲ್ಲ ಏನಂದ್ರೆ ಈಗ ಊರಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಲ್ಸಿದ್ರೆ, ಈಗ ನೀವು ಊರಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಶನ್ ಕೊಡಿಸ್ಬೇಕು ಅಂತೇಳಿ ನಿಂತಿದ್ದೀರಾ. ಈಗ ಊರಲ್ಲಿ ಏನಾರ ತಮ್ಮ ಪ್ರಕಾರ ಇಲ್ಲಿ ತಮ್ಮ ಒಂದು ಅವಧಿಯಲ್ಲಿ ಇಲ್ಲಿ ಶಾಲೆ ಏನಾರ ಕಟ್ಟಿಸ್ಬೇಕು ಅಂತ ಏನಾರ ಅನ್ಕೊಂಡಿದ್ದೀರಾ? ಶಾಲೆ ಯಾವ್ದಾರ ಒಂದು ಶಾಲೆ ದೊಡ್ಡದಾಗಿ ಮಾಡಿಸಿ, ಜಿಲ್ಲಾ ಪಂಚಾಯತಿ ಮುಖಂಡ್ರೆ ಏನಾದ್ರು ಕೆಲಸಗಳು ಬರ್ತಾವಲ್ಲ ಅದೆಲ್ಲ ಮಾಡಿಸಿ, ಊರೊಳಗೆ ನಾವು ಏನು ಮಕ್ಕಳು ಓದಿದ ಮಕ್ಕಳು ಅವ್ರಿಗೆ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಕಲಿಸ್ಬಿಟ್ರೆ ನಮ್ಗೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತೀರಾ ಸರ್. ಈಗ ನೋಡಿ, ಈಗ ನೀವು ಓದ ಹುಡುಗರಿಗೆ ಈಗ ಒಂದು ವಿದ್ಯಾರ್ಥಿ ಬೇಕು ಅಂದ್ರೆ ಇಲ್ಲಿ ಊರಿನ ಒಂದು ಮಕ್ಕಳಿಗೆ, ಈಗ ಅದೇ ರಕ್ತದಲ್ಲಿ ಈಗ ರಾಜಕೀಯಕ್ಕೆ ತಮ್ಮ ಪ್ರಕಾರ ವಿದ್ಯಾರ್ಥಿ ಬೇಕೋ ಬೇಡವಾ ಸರ್? ಹೌದು ಸರ್, ಬೇಕು ಸರ್. ಏನಕ್ಕೋಸ್ಕರ ಬೇಕಾಗ್ಬೋದು ಸರ್? ಸರ್ ಪ್ರತಿಯೊಂದು ಯಾವುದೇ ಅಥವಾ ಕೆಟ್ಟವ್ರು ಆಗ್ಬೋದು ಅಥವಾ ಒಳ್ಳೆಯವ್ರು ಆಗ್ಬೋದು, ಆ ವಿದ್ಯೆಯಿಂದ ಎಲ್ಲಾನು ಪಡ್ಕೋಬಹುದು. ಇಲ್ದರೆ ಏನೋ ಪಡೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಹಾ ಸರ್. ಸರ್ ಈಗೇನಂದ್ರೆ, ಈಗ ತಾವೊಬ್ರು ಯುವಕರಾಗಿ ನಿಂತ್ಕೊಂಡು ಈಗ ಒಂದು ರಾಜಕೀಯದಲ್ಲಿ ಗೆದ್ದು ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಈಗ ಮುಂದೆ ಬರುವ ಯುವಕರಿಗೆ ತಾವು ಒಂದು ಯಾವ ರೀತಿಯಾಗಿ ಒಂದು ರಾಜಕಾರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಖಂಡಿತ. ಯಾವುದು ಒಳ್ಳೇದೈತೆ ಅದನ್ನ ಈ ರೋಟಲ್ ಹೋಗಿ ಏನಾದ್ರು ಒಂದು ಇದು ಮಾಡಿ ಅವ್ರನ್ನ ದಾರಿ ತರಬೇಕು. ವಿದ್ಯಾಭ್ಯಾಸ ಜಾಸ್ತಿ ನಮ್ಮೂರಲ್ಲಿ ಯಾವ್ದಾದ್ರು ಯಾವುದೋ ಒಂದು ಸಣ್ಣ ಕೆಲಸಕ್ಕೂ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅನ್ನೋದೇ ಯಾವುದೂ ಇಲ್ಲ ನಮ್ಮೂರು ಗ್ರಾಮದಲ್ಲಿ. ಅದಕ್ಕೋಸ್ಕರ ಭಾಳ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸರ್. ಏನಂದ್ರೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಜನರು ಅಂದ್ರೆ ತಮ್ಮ ಒಂದು ಗ್ರಾಮದ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳನ್ನ ಜಾಸ್ತಿ ವ್ಯಕ್ತಪಡಿಸ್ಕೊತಾ ಇದ್ದಾರೆ? ಜಾಸ್ತಿ ಅಂದ್ರೆ ಈ ಮೋರಿ ಸಮಸ್ಯೆ, ಈ ರೋಡ್ ಬಂದ್ಬಿಡೋದು. ಜನಗಳು ಗೊತ್ತಿರ್ಲ ಅವ್ರಿಗೆ ಈ ರೋಡ್ ನಮ್ದೇ ತಾನೇ ಮುಂದದ ಮನ ಜಾಗ ನಮ್ಗೆ ಕಟ್ಕೊಬಿಡೋದು, ಅದೆಲ್ಲನೂ ಒಂದು ಸಣ್ಣವಾಗಿ ದಾರಿ ತರಬೇಕು ಅಂತ ನಾನು ಅನ್ಕೊಂಡಿದ್ದೀರಾ? ಹೌದು ಸರ್. ಸರ್ ಈಗೇನಂದ್ರೆ ಈಗಿನ ಒಂದು ಸ್ಥಿತಿಯಲ್ಲಿ ಸರ್, ಈಗಿನ ಒಂದು ಹೇಳ್ಬೇಕು ಅಂದ್ರೆ, ಈಗ ತಾವು ಪಂಚಾಯತಿಯಿಂದ ಬಡವರಿಗೆ ಆಯ್ಕೆ ಮಾಡಿ ಮನೆಗಳನ್ನ ಕೊಡಿಸ್ತಾ ಇದ್ದೀರಾ. ಆ ಮನೆಗಳು ಕೊಡಿಸ್ಬೇಕಾದ್ರೆ ಅವರು ಮನೆ ಕಟ್ಕೊಳ್ಳೋದಕ್ಕೆ ಮರಳಿನ ಒಂದು ಅಭಾವ ತುಂಬಾ ಇದೆ. ಭಾರಿ ತೊಂದ್ರೆ ಸರ್. ಅದನ್ನ ನಾನು ಇವ್ರಿಗೆ ಕಾಸಿಲ್ದಾರ್ಗೆ ವಿಷಯ ಮುಗಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಪಂಚಾಯತಿಯಿಂದ. ಅದೊಂದು ಅವಕಾಶ ಮಾಡಿಕೊಟ್ರೆ ಬಡವರುಗಳಿಗೆ ಬಹಳ, ಅಂದ್ರೆ ಬೇರೆ ಎಲ್ಲೂ ಹೊಡೆಯೋದು ಬೇಡ, ಅವ್ರವ್ರ ಪಂಚಾಯತಿಯಿಂದ ಅವ್ರ ಪಂಚಾಯತಿಯವರೇ ಮಾಡ್ಕೋಬೇಕು. ಆ ಕೆಲಸನ ನಾವು ಹೋಗಿ ಕಾಸಿಲ್ದಾರ್ ಮುಖಾಂತರ ಕೇಳೋವಂತ ಅದನ್ನು ಮೊನ್ನೆ ಗ್ರಾಮ ಸಭೆ ಆಯ್ತು, ಅಲ್ಲಿ ಮಾತುಕತೆ ಮಾತುಕತೆ ಆಡಿದ್ದೀರಾ? ಈಗ ಅಂದ್ರೆ ಸಾಕಷ್ಟು ಒಂದು
ಊರಿಗೆ ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ರೀತಿಯಾಗಿ ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿ ಸಿದ್ಧರು ಆಗಿದ್ದೀರಾ. ಹೌದು ಸರ್. ಈಗೇನಂದ್ರೆ ಸರ್, ಈಗಿನ ಒಂದು ಸ್ಥಿತಿಯಲ್ಲಿ ಈಗ ತಾವು ಈಗ ರಾಜಕೀಯಕ್ಕೆ ಬಂದಿದ್ದೀರಾ, ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ? ಸರ್ ನನ್ಗೆ ಅದೆಲ್ಲ ಮನ್ಸು ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇಲ್ಲ. ಈಗ ನನ್ನ ಇದು ತೃಪ್ತಿ ಫಸ್ಟ್ ತೃಪ್ತಿ ಆದ್ರ ಮುಂದಕ್ಕೆ ಜನ ಅವರೇ ಆಯ್ಕೆ ಮಾಡ್ತಾರೆ ಅನ್ನೋದು. ನಾವು ಜನಗಳಿಗೆ ಒಳ್ಳೇದು ಮಾಡ್ದಾಗ ತಾನೇ ನಮ್ಮನ್ನ ಆಯ್ಕೆ ಮಾಡೋದು. ನಾನೇ ಮಾಡ್ಕೋಬೇಕು, ನಂದೇ ಆಗ್ಬೇಕು ಅನ್ನೋದು ಮಾತ್ರ ನನ್ನ ಮನ್ಸಲ್ಲಿಲ್ಲ ಸರ್. ಹಾ ಸರ್, ಈಗೇನಂದ್ರೆ ಈಗಿನ ಒಂದು ಸ್ಥಿತಿಗತಿಯಲ್ಲಿ ಸರ್, ಈಗ ಇನ್ನೂ ತಮಗೆ ಒಂದು 5 ವರ್ಷ ಒಂದು ಅಭಿವೃದ್ಧಿ ಅಂದ್ರೆ ತಮ್ಮ ಒಂದು ಅಧಿಕಾರಾವಧಿ ಇದೆ. ಈ 5 ವರ್ಷ ಅಧಿಕಾರಾವಧಿಯಲ್ಲಿ ತಮ್ಮ ಗ್ರಾಮನ ಒಂದು ಸುವರ್ಣ ಗ್ರಾಮ ಏನಾರ ಮಾಡ್ಬೇಕು ಅಂತ ಗ್ರಾಮ ತರ ನಾನು ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ನನ್ನ ಕನ್ಸಲ್ಲೆಲ್ಲ ಕಂಡ್ಕೊಂಡಿದೀನಿ. ಅದು ದೇವ್ರ ಇಚ್ಛೆ ಅದರ ಮುಂದೆ. ಸರ್, ರಾಜಕೀಯದಲ್ಲಿ ತಮ್ಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ ಸರ್. ಈಗ ತಾವು ಈಗ ರಾಜಕೀಯ ಬಿಟ್ಟು ಯಾವ್ದಾರ ಬೇರೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಗಳಲ್ಲಿ ಏನು ಗುರ್ಸ್ಕೊಂಡಿಲ್ಲ ಸರ್. ನಾನು ಎಲ್ಲಾ ಸಂಘಟನೆಗಳಿಗೂ ಹೋಯ್ತಿದ್ದಿ. ಅಲ್ಲಿ ಕುಂತ್ಕೊಂಡಿ ಚೇಂಬರ್ ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿ ಈ ತರ ಮಾಡಿದ್ರೆ ಈ ತರ ಆಯ್ತು ಅಂತ ಗೊತ್ತಿತ್ತು. ಅದರಿಂದ ಒಂದ್ ಸ್ವಲ್ಪ ಜಾಸ್ತಿ ಅನ್ನೋದು ಯಾವುದು ಗೊತ್ತಿಲ್ಲ ಸರ್. ಅಷ್ಟರಲ್ಲಿ ನಾನು ಜನಪ್ರತಿನಿಧಿ ಆಗಿ ನಾನು ಜನಗಳನ್ನೆಲ್ಲ ಸಂಘಟನೆ ಮಾಡ್ಬೇಕಲ್ಲ ನನ್ನ ಆಸೆ ನನಗೂ ಇತ್ತು. ಅದಕ್ಕೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಅವಕಾಶ ಆಯ್ತು ಸರ್. ಸರ್, ಈಗ ತಮ್ಮ ಒಂದು ಮನೆತನದಿಂದ ತಾವೇ ಮೊದಲೇ ಅವರ ಒಂದು ರಾಜಕೀಯಕ್ಕೆ ಅಥವಾ ಹಿಂದಿನಿಂದನೂ ಒಂದು ರಾಜಕೀಯದಲ್ಲಿ ನಮ್ಮ ಅಣ್ಣವರು ಟಿಪಿಗೆ ನಿಂತಿದ್ರು. ಅವ್ರು ಸ್ವಲ್ಪ ಮಟ್ಟದಲ್ಲಿ ಸೋಲಾಯ್ತು. ಈಗ ಅವರಿಂದ ನಾನು ಈಗ ಮುಂದಕ್ಕೆ ಈಗ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೆದ್ದಿದ್ದೀನಿ ಸರ್. ಹಾ ಸರ್. ಸರ್, ಈಗ ಒಂದು ಗ್ರಾಮ ಪಂಚಾಯತಿ ಈಗಿನ ಒಂದು ಚುನಾವಣೆಗೆ ಪಕ್ಷದ ಚಿಹ್ನೆ ಇರಲಿಲ್ಲ. ಹೌದು ಸರ್. ಈಗ ಮುಂಬರುವ ಪಕ್ಷ ಅಂದ್ರೆ ಚುನಾವಣೆಗೆ ಪಕ್ಷದ ಚಿಹ್ನೆ ಇದ್ರೆ ಒಳ್ಳೇದಾ ಅಥವಾ ಚಿಹ್ನೆ ಇದ್ರೆ ಒಳ್ಳೇದು ಸರ್? ಹಾ ಸರ್. ಸರ್, ಈಗ ಈಗಿನ ಒಂದು ಸ್ಥಿತಿಗತಿಯಲ್ಲಿ ಸರ್, ಈಗಿನ ಒಂದು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಸರ್, ಅದು ಭಾರಿ ನೋವು, ಮನಸ್ಸಲ್ಲಿ ಹೇಳ್ಬಾರ್ದು, ಅಷ್ಟೊಂದು ನೋವು ಆಯ್ತದ ಸರ್. ಈ ರೈತರಿಗೆ ಯಾವುದೇ ಬೆಳೀಲಿ, ಆ ರೈತರಿಗೆ ಸಪೋರ್ಟ್ ಆಗಿ ಈ ಸರ್ಕಾರನೇ ಆಗಲಿ ಏನೇ ಆಗಲಿ ನಾವು ಏನು ಮಾಡ್ತೀವಿ ಅದನ್ನ ಬೆಲೆ ಕುಂಟಿ ಮನೆ ಹತ್ರನೇ ತಗೊಬಿಟ್ರೆ ಅವ್ರಿಗೆ ಬೇಜಾರಾಗಿ ಸಾಯಲ್ಲ. ನಾವೇ ಬೆಳೆದನ್ನ ಅವ್ರು ಅರ್ಧ ಮಾಡ್ಕೋತಾರ, ಮೀಡಿಯೇಟರ್ಗಳು ಇರ್ತಾರಲ್ಲ ಸರ್, ಅವ್ರು ಅರ್ಧ ಮಾಡ್ಕೋತಾರ. ಅದೇ ಟೆನ್ಷನ್ ಆಗಿ ನಾನು ಬೆಳೆದಿರೋ ಹಣ ಅವನು ಆಯ್ತಲ್ಲ ಅನ್ನೋ ಟೆನ್ಷನ್ಲೂ ಕೆಲವರು ಸತ್ತೋಗ್ಬಿಡ್ತಾರೆ ಸರ್. ಯಾವುದೇ ಬೆಳೀಲಿ ಅದು ಸರ್ಕಾರನೇ ಬಂದು ಮನೆ ಮುಂದೆನೇ ಅವರು ಇಷ್ಟು ರೈಟ್ ಒಂದು ಫಿಕ್ಸ್ ಮಾಡ್ಕೊಬಿಟ್ಟಾಗ ನಮ್ಮ ರೈತರು ಅಷ್ಟೊಂದು ಪ್ರಾಣಾಯತಿ ಮಾಡ್ಕೊಳಕ ಇಷ್ಟ ಇರಲ್ಲ ಸರ್. ಅಂದ್ರೆ ಓಪನ್ ಮಾರ್ಕೆಟ್ ಬೇಡ. ಹೌದು ಸರ್, ಓಪನ್ ಮಾರ್ಕೆಟ್ ಅಂದ್ರೆ ಅವ್ರಿಗೆ ಅರ್ಧನ ಆಯ್ತಲ್ಲ ಸರ್, ಮೀಡಿಯೇಟರ್ಗೆ ಅರ್ಧ. 6 ತಿಂಗಳು ವರ್ಷ ಬೆಳೆದಿರೋನ್ಗ ಅವ್ನಿಗೆ ಅರ್ಧ ಏನೂ ಇಲ್ಲ. ಅವ್ನ ಕೂಲಿ ಅವ್ನ ಲೆಕ್ಕಾಚಾರ ಹಾಕೊಂಡು ಅವ್ನು ಸಾಲ ಮಾಡಿರೋದನ್ನ ಲೆಕ್ಕಾಚಾರ ಇಲ್ಲ. ಬ್ಯಾಡಿ ಬದುಕಿರೋದೇ ಬೇಡಿ, ಈ ರೈತರಾಗಿ ನಾವು ಹುಟ್ಟೋದೇ ತಪ್ಪು ಅಂದ್ಬಿಟ್ಟು ಅವರು ಏನೇನೋ ಹಾಕತ್ತಾರ, ಇಶೇನೋ ಕುಡಿತಾರ, ಇನ್ನೊಂದು ಏನೇನೋ ಮಾಡ್ಕತ್ತಾರ ಸರ್. ಆದ್ರೆ ಜನಗಳು ಈ ನಮ್ಮ ಸರ್ಕಾರ ಏನ್ ಮಾಡ್ತಾ ಅದನ್ನ ಎಲ್ಲ ಮುಚ್ಚಿಟ್ಕೊಂಡಿರ್ತ. ಯಾವ್ದವ್ರು ರೂಪದಲ್ಲಿ ಸಾಲ ಮಾಡಿದ್ರು ಅದಕ್ಕೆ ಸತ್ತವರು ಆ ಥರ ಈ ಥರ ಅಂತ ಹೇಳ್ತಾರೆ ಸರ್. ದೊಡ್ಡದಾಗ ಸಾಲ ಮಾಡಿದಾಗ ಅವ್ರು ಸಾಯಲೇಬೇಕು. ಒಬ್ಬ ಮಾನವೀಯತೆ ಮನಸ್ಸಿನಾಗಿ ರೈತ ಅನ್ನೋರು ರೈತನೇ ಜಾಸ್ತಿ ಸಾಯೋದು. ಹಾ ಸರ್. ಈಗ ಆ ರೈತರಿಗೆಲ್ಲ ತಾವೊಂದು ಯಾವ ರೀತಿಯಾಗಿ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ರೀತಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ದಲ್ಲೇ ಧೈರ್ಯ ತಗೊಂಡಿರ್ಲಿ ಅನ್ನೋ. ಹೌದು ಸರ್, ನಾನು ಅದನ್ನೇ ನನ್ನ ಮನಸ್ಸು ಪೂರ್ತಿಯಿಂದ ಹೇಳ್ತಾ ಇರೋದಂದ್ರೆ ಅವ್ರನ್ನ ನಿಧಾನಕ್ಕೆ ಹೇಳಿ ನಮ್ಮ ಗ್ರಾಮದಲ್ಲಿಯೇ ನಾವು ನಮ್ಮ ಗ್ರಾಮಗಳಲ್ಲಿ ಅದನ್ನ ಏನು ಮಾರ್ಕೆಟ್ಗೆ ಆಯ್ತು ಆ ಥರ ನಾವು ಬೆಳಕ ಹೋದಾಗ ಅದು ನಮ್ಮ ಮಾರ್ಕೆಟ್ ನಮ್ಮೂರಲ್ಲೇ ಬಂದು ಪರ್ಚೇಸ್ ಮಾಡ್ಬೇಕು. ಆ ಥರ ಮಾಡೋವಂಥ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಬೇಕು ಅನ್ನೋ ನನ್ನ ಮನಸ್ಸಲ್ಲಿ ಆಯ್ತು ಸರ್. ಹಾ ಸರ್. ಈಗೇನಂದ್ರೆ ಈಗ ಕಡೆದಾಗಿ ತಮ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ತಾವೊಂದು ಈ ಮೊದಲ ಬಾರಿನೇ ಗೆದ್ದಿ ಒಂದು 300 ಮತಗಳ ಅಂತರದಿಂದ ಗೆಲ್ಲೋದಿಕ್ಕೆ 250 ಮತಗಳಿಂದ ಗೆಲ್ಲೋದಿಕ್ಕೆ ತಮ್ಮ ಒಂದು ಗ್ರಾಮದ ಮತ ಬಂದವರೇ ಕಾರಣ. ಯಾಕಂದ್ರೆ ಒಂದೊಂದು ಅಮೂಲ್ಯವಾದ ಮತಗಳನ್ನ ಹಾಕಿ ಭಾರಿ ಬಹುಮತದಿಂದ ಗೆಲ್ಸಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ತಾವೊಂದು ಯಾವ ರೀತಿಯಾಗಿ ಒಂದು ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ನ ಮನ್ಸಾರ ಅವ್ರಿಗೆ ನನ್ಗೆ ಎಷ್ಟು ಹೇಳಿದ್ರು ನನಗೆ ಮನಸ್ಸು ಸಮಾಧಾನ ಇಲ್ಲ ಸರ್. ನನ್ನ ಮನ್ಸಾರ ಅವ್ರಿಗೆ ಅನಂತ ಕೃತಜ್ಞತೆಗಳನ್ನು ಹೇಳಕ್ ಇಷ್ಟಪಡ್ತೀರಾ? ಸರಿ ಸರ್, ಇದೇ ರೀತಿ ತಮ್ಮ ಒಂದು ಗ್ರಾಮನ ಒಂದು ಅಭಿವೃದ್ಧಿ ಪಡಿಸಿ ಇನ್ನು ತಮ್ಮ ಗ್ರಾಮದ ಜನಗಳಿಗೆ ನನಗೆ ಭಾರಿ ಸಂತೋಷ. ಅವ್ರನ್ನ ಒಳ್ಳೆ ಒಂದು ಸ್ಥಾನಕ್ಕೆ ತರಬೇಕು ಅನ್ನೋ ಆಸೆ ನನಗೆ ಅದ. ಅವ್ರು ಅವಕಾಶ ಕೊಟ್ಟರೆ ನನಗೆ ನಾನೇ ಮೇಲ್ ಬಿದ್ದು ಹೋಯ್ತಾ ಇಲ್ಲ. ಅವ್ರು ನನಗೆ ಅವಕಾಶ ಕೊಟ್ಟರೆ ಅವ್ರ ಮನಸ್ಸು ಸಮಾಧಾನ ಮಾಡಕ್ಕೆ ನಾನು ಅವ್ರನ್ನ ಇದು ಮಾಡಲೇಬೇಕು ಸರ್. ಹಾಂ ಸರ್, ಇದೇ ರೀತಿ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಶುಭವಾಗಿ ಅಂತ ಹೇಳಿ ಆಶಿಸ್ತಾ ಸರ್.
ಏನಂದ್ರೆ ಈಗ ತಮ್ಮ ಒಂದು ಗ್ರಾಮನ ಒಂದು ಸುವರ್ಣ ಗ್ರಾಮವಾಗಿ ಮಾಡ್ಲಿ ಒಂದು 5 ವರ್ಷ ಒಂದು ಅಧಿಕಾರಾವಧಿಯಲ್ಲಿ ಅಂತ ಹೇಳಿ ಕೂಡ ಬಯಸ್ತೀವಿ ಸರ್. ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.